ನಮಸ್ಕಾರ. ಜಗತ್ತಿನಲ್ಲಿ ಬಹಳಷ್ಟು ಜನ ಹಸಿವಿನಿಂದ ಇದ್ದಾರೆ. ಬಹಳಷ್ಟು ಹಸಿವಿನಿಂದ ಇದ್ದಾರೆ. ಅದರಿಂದ ಸಾವು ನೋವುಗಳು ಕೂಡ ಆಗ್ತಾ ಇದ್ದಾವೆ. ಆದರೆ ಜಗದಲ್ಲಿ ಬಹಳಷ್ಟು ಜನ ಹಸಿವಿನಿಂದ ಇದ್ದಾರೆ ಅನ್ನೋದಕ್ಕೆ ಕಾರಣ ಆಹಾರದ ಕೊರತೆಯಲ್ಲ, ಮನುಷ್ಯರ ಹೃದಯದಲ್ಲಿನ ಪ್ರೀತಿ ಮತ್ತು ಕಾಳಜಿಯ ಕೊರತೆಯಿಂದಾಗಿ ಅವರು ಹಸಿವಿನಿಂದ ನರಳುತ್ತಾ ಇದ್ದಾರೆ. ಹಸಿವು ನೀಗಿಸುವಷ್ಟು ಆಹಾರ ಭಗವಂತ ಈ ಭೂಮಿಯ ಮೇಲೆ ನಿರ್ಮಿಸಿದ್ದಾರೆ. ಸಕಲ ಜೀವಿಗಳಿಗೆ, ಬರೀ ಮಾನವರಿಗಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೂ ಸಾಕಾಗುವಷ್ಟು ಆಹಾರ, ಅವರ ಜೀವನ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟು ಸಾಕಾಗುವಷ್ಟು ಆಹಾರದ ಲಭ್ಯತೆ ಆ ಭಗವಂತ ಈ ಭೂಮಿ ಮೇಲೆ ಮಾಡಿಕೊಟ್ಟಿದ್ದಾನೆ. ಸಿಗ್ತದಷ್ಟು ಎಲ್ಲರಿಗೂ. ಅದಕ್ಕಾಗಿ ನಮ್ಮಲ್ಲಿ ಒಂದು ಮಾತದ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂತ. ಯಾಕಂದ್ರೆ ಬದುಕಲಿಕ್ಕೆ ಏನು ಆಹಾರ ಅವಶ್ಯಕತೆ ಅದ ಅದನ್ನು ಆತ ಇಲ್ಲಿ ಒದಗಿಸಿದ್ದಾರೆ. ಆದರೆ ಮಾನವನ ದುರಾಶೆಯಿಂದಾಗಿ ಅದು ಏನಾಗಿದೆ ಅಂದರೆ ಆ ಸಮತೋಲನ ತಪ್ಪಿ ಹೋಗಿದೆ. ಎಲ್ಲ ಜೀವಿಗಳಿಗೂ ಸಿಗ ಆಹಾರದ ಸರಪಣಿ ನಿರ್ಮಾಣ ಆದ ಈ ಪರಿಸರ ವ್ಯವಸ್ಥೆಯಲ್ಲಿ, ಆ ಆಹಾರದ ಸರಪಣಿಯಲ್ಲಿ ಮಾನವನ ಪ್ರವೇಶದಿಂದಾಗಿ ಎಲ್ಲವೂ ಹಾಳಾಗುವುದು. ಮಾನವನ ದುರಾಶೆಯಿಂದಾಗಿ ಆತ ಪರಿಸರ ವ್ಯವಸ್ಥೆಯನ್ನೇ ಹಾಳು ಮಾಡಿಬಿಡ್ತಾನೆ. ತನ್ನ ಆಹಾರದ ಸಂಗ್ರಹಣೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮತ್ತು ಅದೆಷ್ಟೋ ಶ್ರೀಮಂತರು ಅದೆಷ್ಟೋ ಆಹಾರವನ್ನು ವ್ಯರ್ಥಗೊಳಿಸ್ತಾರೆ. ಅವರ ಒಂದು ಆಹಾರದ ದುರುಪಯೋಗದಿಂದಾಗಿ ಅದೆಷ್ಟೋ ಬಡವರಿಗೆ ಅನ್ನ ಸಿಗ್ತಾ ಇಲ್ಲ. ಅವರು ಒಂದಿಷ್ಟು ದೊಡ್ಡ ಮನಸ್ಸು ಮಾಡಿದ್ರೆ ಅದೆಷ್ಟೋ ಜನರಿಗೆ ಆಹಾರ ಸಿಗ್ತದೆ, ಅವರ ಹಸಿವು ನೀಗ್ತದೆ. ಮನಸ್ಸು ದೊಡ್ಡದು ಮಾಡಬೇಕಾಗದ. ಯಾರ ಬಳಿ ಅವಶ್ಯಕತೆಗಿಂತಲೂ ಹೆಚ್ಚಿನ ಆಹಾರ ಅದ ಅಂಥವರು ಮನಸ್ಸು ದೊಡ್ಡದು ಮಾಡಬೇಕು. ಅವ್ರ ಮನಸ್ಸು ದೊಡ್ಡದು ಮಾಡ್ಬೇಕಂದ್ರೆ ಅವರ ಮನಸ್ಸಿನಲ್ಲಿ ಪ್ರೀತಿ ಕಾಳಜಿಗಳು ಉಂಟಾಗಬೇಕಾಗ್ತದೆ. ಆ ಪ್ರೀತಿ ಕಾಳಜಿಗಳು ಉಂಟಾದಾಗ ಮಾತ್ರ ಅವರಲ್ಲಿದ್ದನ್ನು ಅವರು ಹಂಚಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ಪ್ರೀತಿ ಕಾಳಜಿಯನ್ನು ಮುಖ್ಯ ಎಲ್ಲ ಸಂಬಂಧಗಳಲ್ಲಿ. ಅವರಿಗೆ ಆಹಾರದ ಅವಶ್ಯಕತೆ ಇಲ್ಲ, ಪ್ರೀತಿ ಕಾಳಜಿಗಳನ್ನು ನೀಡಿದರೆ ಸಾಕು, ಅವರ ಬದುಕು ಮತ್ತಷ್ಟು ಚಿಗುರ್ತದೆ, ಖುಷಿಯಾಗಿರ್ತದೆ. ಅದಕ್ಕೆ ನಮ್ಮವರಿಗೆ ನಾವು ನೀಡಬೇಕಾದದ್ದು ಆಹಾರ ಅಲ್ಲ. ಆಹಾರ ಅಂತೂ ಅದು ಅವ್ರಿಗೆ ಸಿಕ್ಕಂಗೆ ಸಿಗ್ತಿರ್ತದೆ. ನಾವು ಅವರಿಗೆ ನೀಡಬೇಕಾದದ್ದು ಪ್ರೀತಿ ಕಾಳಜಿಗಳನ್ನು. ಈ ಪ್ರೀತಿ ಕಾಳಜಿಗಳ ಕೊರತೆಯಿಂದಾಗಿ ಅದೆಷ್ಟೋ ಸಂಬಂಧಗಳು ಸತ್ತು ಹೋಗ್ಯಾವ. ಸಂಬಂಧಗಳಷ್ಟೇ ಅಲ್ಲ, ಮನಸ್ಸುಗಳು ಕೂಡ ಮುರಿದೋಗ್ಯಾವ. ಯಾಕಂದರೆ ನಾವು ಆ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆಯನ್ನು ನಾವು ಕೊಡ್ತಾ ಇಲ್ಲ, ಅಲಕ್ಷ್ಯ ಮಾಡ್ತಾ ಇದ್ದೀವಿ. ತಂದೆ ತಾಯಿ ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ, ಮಕ್ಕಳು ತಂದೆ ತಾಯಿಯನ್ನು ಅಷ್ಟೇ ಪ್ರೀತಿಸೋದಿಲ್ಲ, ಅಗೌರವಿಸ್ತಿರ್ತಾರೆ. ಇಲ್ಲಿ ತಂದೆ ತಾಯಿಗೆ ಬೇಕಾಗಿರುವುದು ಮಕ್ಕಳ ಪ್ರೀತಿ ಮತ್ತು ಮಮತೆ, ಕಾಳಜಿ. ಅದು ಅವ್ರಿಗೆ ಬೇಕು, ಅದು ಕೊಡಬೇಕು ನಾವು. ಅದು ಬಿಟ್ಟು ಯಾವ ಇತರ ಎಲ್ಲ ವ್ಯವಸ್ಥೆಗಳು ಮಾಡಿದರೂ ಕೂಡ ಅವರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಆತ್ಮೀಯ ಬಂಧು ಬಳಗದವರಲ್ಲಿ ಕೂಡ ನಾವು ಪ್ರೀತಿ ಕಾಳಜಿಯ ವ್ಯವಹಾರ ಇರಬೇಕಾಗ್ತದೆ. ಯಾಕಂದರೆ ಅವರೆಲ್ಲ ನಮ್ಮ ಸಂಬಂಧಿಕರು ಅನ್ನೋದು ಭಾವ ಆಗ್ತದೆ. ಅದರಲ್ಲಿ ನಮ್ಮ ಮನಸ್ಸಿನ ವರ್ತನೆ ಹೆಂಗಿರ್ತದಂದರೆ, ಬಿಡು, ಒಂದಿಷ್ಟು ನಿರ್ಲಕ್ಷ್ಯತನ, ಒಂದಿಷ್ಟು ಬೇಜವಾಬ್ದಾರಿತನ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಸೇರಿಸ್ಕೊಂಡಿರ್ತೀವಿ. ಹಾಗಾಗಿ ಅಲ್ಲಿ ನಾವು ನಮ್ಮಿಂದ ಅವ್ರು ಏನು ನಿರೀಕ್ಷೆ ಮಾಡ್ತಿರ್ತಾರೆ ಅದು ನಮ್ಮಿಂದ ನಾವು ಕೊಡಲಿಲ್ಲ ಅಂದರೆ ಅದು ಅವರಿಗೆ ನಿರಾಶೆಯನ್ನು ತಂದು ಕೊಡ್ತದೆ. ಹಸಿವಿಗಿಂತಲೂ ಹೆಚ್ಚಿನ ನೋವನ್ನು ಉಂಟು ಮಾಡ್ತದೆ.
ಮುಂದೊಂದು ದಿನ ನಮಗೂ ಏನಾಗ್ತದೆ ಅಂದರೆ ಯಾವ ಸಂಬಂಧಿಕರು ನಮ್ಮನ್ನು ಕೂಡ ಕಾಳಜಿ ಮಾಡೋದಿಲ್ಲ, ಪ್ರೀತಿ ತೋರಿಸೋದಿಲ್ಲ. ಕೊಟ್ಟಾಗಷ್ಟೇ ಸಿಗ್ತದೆ. ಇಲ್ಲಿ ನಾವು ಮೊದಲು ಕೊಡೋದನ್ನು ಕಲಿಬೇಕು. ಪ್ರೀತಿ ಕಾಳಜಿಯನ್ನು ನಾವು ಕೊಡೋದನ್ನು ಕಲಿತೀವಿ ಅಂದ್ರೆ ಅದು ನಮಗೆ ಮರಳಿ ಬರ್ತದೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ಯಾರೇ ಇರಲಿ ಹಸಿವಿನಿಂದ ಸಂಕಟ ಪಡುವವರ್ಕಿಂತಲೂ ಪ್ರೀತಿ ಕಾಳಜಿಯ ಕೊರತೆಯಿಂದ ಸಂಕಟ ಪಡುವವರು ಸಾಕಷ್ಟು ಜನ ಆಗ್ತಾರೆ. ಆ ಪ್ರೀತಿ ಕಾಳಜಿಯ ಕೊರತೆಯನ್ನು ನೀಗಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಅಂದರೆ ನಾವು ಅರ್ಥ ಮಾಡಿಕೊಂಡು ಆ ಸಂಬಂಧಗಳಲ್ಲಿ ಗೌರವಿಸ್ಬೇಕಾಗ್ತದೆ, ಉಳಿಬೇಕಾಗ್ತದೆ. ನಾವು ಆ ಸಂಬಂಧಗಳು ಉಳಿಸ್ಕೋಬೇಕಾಗ್ಯದ, ಗೌರವಿಸಬೇಕಾಗ್ಯದ, ನಮ್ಮವರನ್ನು ಖುಷಿಯಿಂದ ಕಾಣಬೇಕಾಗ್ಯದ. ಅಂದ್ರೆ ನಾವು ಅವರನ್ನು ಪ್ರೀತಿ ಮತ್ತು ಕಾಳಜಿಯನ್ನು ನೀಡಲೇಬೇಕು. ಅವ್ರಿಗೆ ನೀಡಿದ್ರೆ ನಮಗೂ ಕೂಡ ಅವರಿಂದ ಪ್ರೀತಿ ಕಾಳಜಿ ಸಿಗ್ತಿರ್ತದೆ. ಮಾನವನ ಜೀವನಕ್ಕೆ ಹಸಿವು ಎಷ್ಟು ಮುಖ್ಯನೋ ಅಷ್ಟೇ ಪ್ರೀತಿ ಕೂಡ ಅವಶ್ಯಕತೆ ಇದೆ. ನಾವು ಅದೆಷ್ಟು ಪ್ರೀತಿಯನ್ನು ಬಯಸ್ತೀವಿ, ಬಯಸೋದ್ರ ಜೊತೆಗೆ ಕೊಡೋದನ್ನು ಕೂಡ ಕಲಿಬೇಕು. ಮಕ್ಕಳಿಗೆ ಕೊಡ್ತೀವಿ ಪ್ರೀತಿಯನ್ನು, ಹೆಂಡತಿ ಕೊಡ್ತೀವಿ, ಮಂದಿ ಮಕ್ಕಳಿಗೆ. ಈ ರೀತಿಯಾಗಿ ನಾವು ಹೋಗ್ತಾ ಸಾಕಿದಂತೆ ನಮಗದು ವಾಪಸ್ ಮರಳಿ ಬರ್ತಾ ಹೋಗ್ತದೆ. ಮರಳಿ ಬರಕತ್ತಾಗ ನಮಗೂ ಕೂಡ ಆನಂದ ಉಂಟಾಗ್ತದೆ, ಖುಷಿಯಾಗ್ತದೆ. ಈ ಕೊಟ್ಟು ತೆಗೆದುಕೊಳ್ಳುವ ಇದೊಂದು ವ್ಯವಹಾರ ಅಲ್ಲ, ಅದು ಮನಪೂರ್ವಕವಾದ ಒಂದು ಕೆಲಸ. ಅದು ವ್ಯವಹಾರ ಅಂದರೆ ಅದು ಒಂದಿಷ್ಟು ಅಲ್ಲಿ ಲಾಭಕ್ಕೋಸ್ಕರ ನಾವು ಅಷ್ಟು ಇರಬೇಕಾಗಿರ್ತದೆ. ಹಂಗೆ ಮಾತಾಡ್ತೀವಿ, ಹಂಗೆ ವ್ಯವಹಾರ ಮಾಡ್ತೀವಿ, ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡ್ಬರ್ತೀವಿ. ಆದರೆ ಸಂಬಂಧಗಳ ಮಧ್ಯದಲ್ಲಿ ವ್ಯವಹಾರ ಬರೋದಿಲ್ಲ. ಅವ್ರು ಕೊಡಲಿ ಬಿಡಲಿ, ನಮ್ಮ ಕಡೆಯಿಂದ ನಾವು ಅವ್ರಿಗೆ ಏನು ಸಲ್ಲಬೇಕಾಗ್ಯದ ಆ ಪ್ರೀತಿ ಕಾಳಜಿ ಗೌರವಗಳನ್ನು ನಾವು ಕೊಡೋದನ್ನು ಕಲಿಬೇಕು. ಧನ್ಯವಾದಗಳು.